ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ನ ತಗೊಂಡು ನಿಮ್ಮ ಹರ್ಷಿತಾ ಮ್ಯಾಮ್ ನಿಮ್ಮ ಸ್ಕ್ರೀನ್ ಶಾಟ್ ಮ್ಯಾಮ್ ನಿಮ್ಮ ಎದುರಿಗೆ ಬಂದಿದ್ದಾರೆ. ಅಂಡ್ ವಾಟ್ ಇಸ್ ದಟ್? ಎಷ್ಟೊಂದು ಜನ ಸ್ಟೂಡೆಂಟ್ಸ್ PUಗೆ ಬಂದ ಮೇಲೆ ತುಂಬಾನೇ ಸಿಲೆಬಸ್ ನ ಒಂದು ಗ್ರೋತ್ ಏನಿದೆ ಅದನ್ನ ಫೇಸ್ ಮಾಡ್ತಾರೆ. ತುಂಬಾನೇ ವಾಸ್ಟ್ ಸಿಲೆಬಸ್ ಆಗ್ಬಿಡತ್ತೆ. ಸೊ ಪ್ರತಿದಿನ ಹೋಗ್ಬಿಟ್ಟು ಟೆಕ್ಸ್ಟ್ ಬುಕ್ ನ ಓದೋದು ತುಂಬಾನೇ ಓವರ್ವೆಲ್ಮಿಂಗ್ ಅನ್ಸಕ್ಕೆ ಶುರು ಆಗುತ್ತೆ ಮಕ್ಕಳ. ಸೊ ಇಂಥ ಸಿನಾರಿಯೋ ಅಲ್ಲಿ ನೋಟ್ಸ್ ಏನಿದೆ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಸೊ ಈ ನೋಟ್ಸ್ ಏನಿದೆ ಇದನ್ನ ಬೆಸ್ಟ್ ರೀತಿಯಲ್ಲಿ ಹೇಗೆ ನೀವು ಬರ್ಕೋಬಹುದು, ಹೇಗೆ ಒಂದು ಬೆಸ್ಟ್ ಸೆಟ್ ಆಫ್ ನೋಟ್ಸ್ ನ ಕ್ರಿಯೇಟ್ ಮಾಡಬಹುದು ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ವಾಟ್ ಇಸ್ ದಿಸ್ ವಿಡಿಯೋ? ಇಟ್ ಇಸ್ ಅನ್ಬೀಟಬಲ್ ನೋಟ್ ಟೇಕಿಂಗ್ ಮೆಥಡ್ ಫಾರ್ 600 on 600 ಅಂತ. ಸೊ ಯಾವ ಒಂದಷ್ಟು ಪ್ರಾಕ್ಟೀಸಸ್ ನ ಫಾಲೋ ಮಾಡಿದ್ರೆ ಮಸ್ತ್ ರೀತಿಯಲ್ಲಿ ನೀವು ನೋಟ್ಸ್ ನ ಪ್ರಿಪೇರ್ ಮಾಡಬಹುದು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಆಫ್. ನನ್ನ ಹೆಸರು ಹೇಳಿದ್ನ, ಐ ಆಮ್ ಹರ್ಷಿತಾ ಮ್ಯಾಮ್, ನಿಮ್ಮ ಸ್ಕ್ರೀನ್ ಶಾಟ್ ಮ್ಯಾಮ್. ನಿಮಗೆ SSLC ಅಲ್ಲೂ ಪಾಠ ಮಾಡಿದೆ, ಈಗ PU ಅಲ್ಲೂ ಕೂಡ ನಾನು ಒಂದು ಪಾಠಗಳು ವಿಡಿಯೋಗಳನ್ನ ಮಾಡ್ತಿದ್ದೀನಿ. ಸೊ ಐ ಹೋಪ್ ಯು ನೋ ಮೀ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ಆಫ್ ಟುಡೇಸ್ ವಿಡಿಯೋ. ಎಸ್, ಸೊ ನೋಟ್ಸ್ ಏನಿದ್ದಾವೆ ಅಲ್ಲ ಮಕ್ಕಳ, ನೋಟ್ಸ್ ಏನಿದ್ದಾವೆ ಇದು 2 ಟೈಪ್ಸ್ ಅಲ್ಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ಇರುತ್ತೆ. ಓಕೆ, ವಾಟ್ ಇಸ್ ದ್ಯಾಟ್? ಒನ್ ಇಸ್ ರನ್ನಿಂಗ್ ನೋಟ್ಸ್. ಒಂದು ಬಂದು ರನ್ನಿಂಗ್ ನೋಟ್ಸ್ ಆಗಿರುತ್ತೆ, ಇನ್ನೊಂದು ಸ್ಟಡಿ ನೋಟ್ಸ್ ಆಗಿರುತ್ತೆ. ಏನು ಮ್ಯಾಮ್ ಡಿಫ್ರೆನ್ಸು ಇವೆರಡರಲ್ಲೂ ಅಂತ ನೀವು ಕೇಳಬಹುದು. ರನ್ನಿಂಗ್ ನೋಟ್ಸ್ ಯಾವಾಗ ತಗೋತೀರಾ ಅಂದರೆ, ನಿಮ್ಮ ಕಾಲೇಜ್ ಏನಿದೆ ಇದರಲ್ಲಿ ನೀವು ಡೈಲಿ ಕ್ಲಾಸಸ್ನ ಅಟೆಂಡ್ ಮಾಡ್ತಿರ್ತೀರಾ, ಡೈಲಿ ಕಾಲೇಜ್ಗೆ ಹೋಗ್ತೀರಾ, ಬಯಾಲಜಿ ಕ್ಲಾಸಸ್ ಇರುತ್ತೆ, ಕೆಮಿಸ್ಟ್ರಿ ಕ್ಲಾಸಸ್ ಇರುತ್ತೆ, ಫಿಸಿಕ್ಸು, ಕಂಪ್ಯೂಟರ್ ಸೈನ್ಸ್ ಎಲ್ಲ ಕ್ಲಾಸಸ್ ಇರುತ್ತೆ. ಸೊ ಅದರಲ್ಲಿ ಲೆಕ್ಚರರ್ಸ್ ಬರ್ತಿರ್ತಾರೆ. ಸೊ ಲೆಕ್ಚರರ್ಸು ಕ್ಲಾಸ್ನ ತಗೋಬೇಕಾದ್ರೆ ನೀವು ಬರ್ಕೊಳ್ಳುವಂತಹ ನೋಟ್ಸ್ ಏನಿದೆ ಇದನ್ನ ನಾವು ರನ್ನಿಂಗ್ ನೋಟ್ಸ್ ಅಂತ ಕರಿತೀವಿ. ಇಟ್ ಇಸ್ ಟೇಕನ್ ಡ್ಯೂರಿಂಗ್ ದ ಕ್ಲಾಸ್. ಓಕೆ, ಕ್ಲಾಸ್ ನಡಿಬೇಕಾದ್ರೆ ಆ ಪಾಠ ಮಾಡ್ತಿರ್ತಾರೆ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನೀವು ಬಯೋಮಾಲಿಕ್ಯೂಲ್ಸ್ನ ಮೇಡಮ್ ಅಥವಾ ಸರ್ ಬಂದು ಪಾಠ ಮಾಡ್ತಿರ್ತಾರೆ. ಸೊ ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಲೆಟ್ಸ್ ಸೇ ಅವರು ಕ್ರೆಪ್ ಸೈಕಲ್ ಅಥವಾ ಗ್ಲೈಕಾಲಿಸಿಸ್ನ ಹೇಳ್ಕೊಡ್ತಿರ್ತಾರೆ. ಸೊ ಗ್ಲೈಕಾಲಿಸಿಸ್ನ ಸ್ಟೆಪ್ಸ್ ಏನಿದೆ ಅದು ಟೀಚರ್ ಬರಿತಾ ಹೋದಾಗ ನೀವು ನಿಮ್ಮ ಬುಕ್ಕಿನಲ್ಲಿ ನೋಟ್ ಮಾಡ್ತಾ ಹೋಗ್ತೀರಾ ಅಲ್ವಾ, ದ್ಯಾಟ್ ಈಸ್ ನೋನ್ ಎಸ್ ರನ್ನಿಂಗ್ ನೋಟ್ಸ್. ಓಕೆ, ದೆನ್ ದ ಸೆಕೆಂಡ್ ಟೈಪ್ ಆಫ್ ನೋಟ್ಸ್ ಇಸ್ ಸ್ಟಡಿ ನೋಟ್ಸ್. ಓಕೆ, ವಾಟ್ ಇಸ್ ಸ್ಟಡಿ ನೋಟ್ಸ್? ನೀವು ಖುದ್ದಾಗಿ ಸೆಲ್ಫ್ ಸ್ಟಡಿನ ಏನು ಮಾಡ್ತೀರಾ, ಸೆಲ್ಫ್ ಸ್ಟಡಿನ ಮಾಡ್ತೀರಾ. ಓಕೆ, ನೀವು ಖುದ್ದಾಗಿ ಓದ್ಕೊಳ್ಬೇಕಾದ್ರೆ ಆವಾಗ ನೀವು ಓದ್ಕೋಬೇಕಾದ್ರೆ ಮಾಡುವಂತಹ ನೋಟ್ಸ್ ಏನಿದೆ ವಿಚ್ ಯು ಕ್ಯಾನ್ ದೆನ್ ಯೂಟಿಲೈಸ್ ಫಾರ್ ರಿವಿಷನ್. ಆ ಚಾಪ್ಟರ್ನ ಓದ್ಕೊಂಡ್ಮೇಲೆ ಆ ಚಾಪ್ಟರ್ನ ರಿವೈಸ್ ಮಾಡಲಿಕ್ಕೆ ನೀವು ನೋಟ್ಸ್ನ ಏನು ಯೂಸ್ ಮಾಡ್ತೀರಾ ಅದನ್ನು ನಾವು ಸ್ಟಡಿ ನೋಟ್ಸ್ ಅಂತ ಕರಿತೀವಿ. ಸ್ಟಡಿ ನೋಟ್ಸ್ನ ಪ್ರೈಮರಿ ಆಬ್ಜೆಕ್ಟಿವ್, ನೀವು ಏನಕ್ಕೆ ಸ್ಟಡಿ ನೋಟ್ಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಯೂಸ್ಡ್ ಫಾರ್ ರಿವಿಷನ್. ಓಕೆ, ಮೇ ಬಿ ನೀವು ಬೋರ್ಡ್ ಎಕ್ಸಾಮ್ ಲೆವೆಲಲ್ಲಿ ಒಂದ್ಸತಿ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನ ಓದ್ಕೊಂಡಿದ್ರಿ, ಅದಾದ್ಮೇಲೆ ನೀವು ನೀಟಿನ PYQsನ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಗ್ಲೂಕೋಸ್ ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗಿ ಕನ್ವರ್ಟ್ ಆಗುತ್ತೆ, ಪೈರುವೇಟ ಕನ್ವರ್ಟ್ ಆಗುತ್ತಾ ಅಥವಾ ಬೇರೆ ಯಾವುದಾದ್ರೂ ಮಾಲಿಕ್ಯೂಲ ಕನ್ವರ್ಟ್ ಆಗುತ್ತಾ ಅಂತ ಮರ್ತೋಗ್ಬಿಡ್ತೀರಾ. ಆವಾಗ ನೀವು ಒಂದ್ಸತಿ ಹೋಗ್ಬಿಟ್ಟು ನೋಟ್ಸ್ನ ಗ್ಲಾನ್ಸ್ ಮಾಡ್ಬೇಕಲ್ವಾ, ಆ ನೋಟ್ಸ್ ಏನಿದೆ ಇದನ್ನ ನಾವು ಸ್ಟಡಿ ನೋಟ್ಸ್ ಅಂತ ಕರಿತೀವಿ. ಓಕೆ, ಸೊ ಎಸೆನ್ಷಿಯಲಿ ದೀಸ್ ಆರ್ ದ 2 kinds ಆಫ್ ನೋಟ್ಸ್. ಈ 2 kinds ಆಫ್ ನೋಟ್ಸ್ ನ ನೀವು ಮಾಡ್ಲಿಕ್ಕೆ ಬೇರೆ ಬೇರೆ ರೀತಿಯ ಸ್ಟ್ರಾಟಜೀಸ್ ನ ಯೂಟಿಲೈಸ್ ಮಾಡ್ಕೋಬೇಕು. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದಿ ಸ್ಟ್ರಾಟಜೀಸ್. ರನ್ನಿಂಗ್ ನೋಟ್ಸ್ ಏನಿದೆ ಯು ಆರ್ ಗೋಯಿಂಗ್ ಟು ಟೇಕ್ ದಿಸ್ ಡ್ಯೂರಿಂಗ್ ಯೋರ್ ಕ್ಲಾಸಸ್. ಸೊ ರನ್ನಿಂಗ್ ನೋಟ್ಸ್ನ ಕ್ಲೀನ್ ಆಗಿ ನೀವು ಪ್ರಿಪೇರ್ ಮಾಡಬೇಕಂದ್ರೆ ಮಕ್ಕಳ, ದೆರ್ ಆರ್ ಅ ಫ್ಯೂ ಪ್ರಾಕ್ಟಿಸಸ್ ದಟ್ ವಿಲ್ ಹೆಲ್ಪ್ ಯು ಔಟ್. ಓಕೆ, ವಾಟ್ ಆರ್ ದೀಸ್ ಪ್ರಾಕ್ಟಿಸಸ್ ಅಂತ ನೋಡೋಣ. ಫಸ್ಟ್ ಥಿಂಗ್ ಇಸ್ ಸ್ಪೀಡ್ ರೈಟಿಂಗ್ ಪ್ರಾಕ್ಟಿಸ್. ಓಕೆ, ಸೊ ಕ್ಲಾಸಲ್ಲಿ ನೀವು ಯಾವತ್ತಿದ್ರೂ ಬೇಗ ಬೇಗ ನೋಟ್ಸ್ನ ಬರ್ಕೋಬೇಕು ಅಂದರೆ ಬೇಗ ಬೇಗ ಬರೆಯುವಂತಹ ಪ್ರಾಕ್ಟಿಸ್ ಫಸ್ಟ್ ಆಫ್ ಆಲ್ ನಿಮಗೆ ಇರಬೇಕು. ಅಫ್ಕೋರ್ಸ್ ನೀವಿರುವಂತಹ ಪ್ಲೇಸಲ್ಲಿ ಬೇಗ ಬೇಗ ನೋಟ್ಸ್ ಬರೆಯೋದಂತೂ ನೀವು ಕಲಿತೇ ಇರ್ತೀರ. ಇಲ್ಲ ನಾನು ಟೀಚರ್ ಡಿಕ್ಟೇಟ್ ಮಾಡಬೇಕಾದ್ರೆ ಅಥವಾ ಟೀಚರ್ ಪಾಠ ಮಾಡಬೇಕಾದ್ರೆ ನಾನು ಬೇಗ ಬೇಗ ಬರೆಯೋಕ್ಕೆ ಆಗ್ತಿಲ್ಲ ಅಂದರೆ ದಿನಕ್ಕೆ ಒಂದು 5 to 10 minutes ಕೂತ್ಕೊಂಡು ರೈಟಿಂಗ್ ಪ್ರಾಕ್ಟೀಸ್ನ ಮಾಡ್ಕೊಂಡ್ಬಿಡಿ. ಓಕೆ, PU ಲೆವೆಲಲ್ಲಿ ಅಷ್ಟು ಹೆಲ್ಪ್ ಆಗದೆ ಇರ್ಬೋದು. SSLC ಸ್ಟೂಡೆಂಟ್ಸ್ಗೋಸ್ಕರ ನಾನು ಈ ವಿಡಿಯೋ ಏನಿದೆ ಇದನ್ನ ಮಾಡಿದ್ದೆ. ಸೊ SSLC ಅಲ್ಲಿದ್ದಾಗ ಡೆಫಿನೆಟ್ಲಿ ಜಾಸ್ತಿ ಯೂಸ್ ಆಗುತ್ತೆ. PU ಅಲ್ಲಿ ಬೋರ್ಡ್ ಎಕ್ಸಾಮಿಗೆ ಯೂಸ್ ಆಗ್ಬೋದು ರೈಟಿಂಗ್ ಪ್ರಾಕ್ಟೀಸ್, ಬಟ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಏನು ಆಬ್ಜೆಕ್ಟಿವೇ ಇರುತ್ತೆ, MCQನೇ ಇರುತ್ತೆ. ಬಟ್ ನಿಮಗೆ ಇಲ್ಲ ನಾನು ನೋಟ್ಸ್ ಮಾಡ್ಕೋಬೇಕು, ಟೀಚರ್ ಪಾಠ ಮಾಡಬೇಕಾದ್ರೆ ನೋಟ್ಸ್ ಮಾಡ್ಕೊಳಕ್ ಆಗಲ್ಲ ಅಂತ ಯಾರ್ಯಾರಿಗೆ ಅನ್ನಿಸ್ತಿದ್ಯೋ ಅವರು 5 to 10 minutes ಡೈಲಿ ಕೂತ್ಕೊಂಡು ಸ್ಪೀಡ್ ರೈಟಿಂಗ್ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಬೋರ್ಡ್ ಎಕ್ಸಾಮ್ಗೂ ಕೂಡ ಇದು ಯೂಟಿಲೈಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಥಿಂಗ್, ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಫಸ್ಟ್ ಪಾಯಿಂಟ್. ಇಟ್ ಇಸ್ ಫೋಕಸ್ ಆನ್ ಕೀವರ್ಡ್ಸ್ ಮಕ್ಕಳ. ಕೀವರ್ಡ್ಸ್
when somebody is explaining glycolysis, ನೀವು ಗ್ಲೂಕೋಸ್ gets converted to pyruvate, this amount of ATP is utilized, ಅದೆಲ್ಲ ಬರೆಯೋ ಬದಲು ನೀವು ಗ್ಲೂಕೋಸ್ ಬರೀತೀರಾ, ಪೈರುವೇಟ್ ಬರೀತೀರಾ, ಆರೋ ಹಾಕ್ಬಿಟ್ಟು, ಐ ಮೀನ್ ಅಫ್ಕೋರ್ಸ್ ಗ್ಲೈಕಾಲಿಸಿಸ್ ಫ್ಲೋ ಚಾರ್ಟ್ ಥರನೇ ಇರುತ್ತೆ. ಈವನ್ ವೆನ್ ಯು ಆರ್ ಸ್ಟಡಿಂಗ್ ಅದರ್ ಕಾನ್ಸೆಪ್ಟ್ಸ್, ಹೆರಿಡಿಟಿ ಕಾನ್ಸೆಪ್ಟ್, ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಇರ್ಬೋದು, ಅಥವಾ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಇರ್ಬೋದು, ನೀವು ಎಲ್ಲದನ್ನು ನೀವು ಫೈಲಮ್, ಆನಲಿಡಾ ಅಲ್ಲಿ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ ಎಲ್ಲ ಒಂದೊಂದೇ ಇಂಡಿವಿಜುವಲ್ ವರ್ಡ್ಸ್ನ ಬರೆಯೋ ಬದಲು ಪಾಯಿಂಟರ್ಸ್ ಆಗಿ ಬರೆದ್ಬಿಟ್ರೆ, ಪಾಯಿಂಟ್ಸ್ ಹಾಕ್ಬಿಟ್ಟು ಕೀವರ್ಡ್ಸ್ ರೀತಿಯಲ್ಲಿ ಬರ್ಕೊಂಡ್ಬಿಟ್ರೆ ಒಂದು ಗ್ಲಾನ್ಸ್ ಅಲ್ಲಿ ಆನಲಿಡಾನ ನೀವು ರಿವಿಷನ್ ಮಾಡ್ಕೋಬಹುದು, ಆರ್ಥ್ರೋಪೋಡಾನ ನೀವು ರಿವಿಷನ್ ಮಾಡ್ಕೋಬಹುದು. ಓಕೆ, ಸೊ ಯೂಸ್ ಕೀವರ್ಡ್ಸ್ ವೇರ್ ಎವರ್ ಅಪ್ಲಿಕೇಬಲ್. ಫುಲ್ ಸೆಂಟೆನ್ಸಸ್ನ ಬರೆಯೋ ಬದಲು ಟೀಚರ್ ಡಿಕ್ಟೇಟ್ ಮಾಡಬೇಕಾದ್ರೆ ಅಥವಾ ಟೀಚರ್ ಪಾಠ ಮಾಡಬೇಕಾದ್ರೆ ಯೂಸ್ ಕೀವರ್ಡ್ಸ್ ವೇರ್ ಎವರ್ ಪಾಸಿಬಲ್ ಆ್ಯಂಡ್ ಕಂಡೆನ್ಸ್ ಇನ್ಫಾರ್ಮೇಷನ್. ಕಂಡೆನ್ಸ್ ಅಂದ್ರೇನು? ಚಿಕ್ಕದು ಮಾಡೋದು. ಟೀಚರ್ ಎಷ್ಟೊಂದು ಮಾತಾಡ್ತಾರೆ, ಅದರಲ್ಲಿ ಪ್ರೈಮರಿ ಇನ್ಫಾರ್ಮೇಷನ್ ಯಾವುದು ಅಂತ ಐಡೆಂಟಿಫೈ ಮಾಡಿಬಿಟ್ಟು ಆ ಇನ್ಫಾರ್ಮೇಷನ್ನ ಕಂಡೆನ್ಸ್ ಮಾಡಿಬಿಟ್ಟು ನೋಟ್ಸ್ನ ಬರೀಲಿಕ್ಕೆ ಪ್ರಯತ್ನ ಪಡಿ. ಮೋಸ್ಟ್ ಕ್ರೂಷಿಯಲ್ ಇನ್ಫಾರ್ಮೇಷನ್ನ ಮಾತ್ರ ನೀವು ರೆಕಾರ್ಡ್ ಮಾಡ್ಕೋಬೇಕು. ಓಕೆ, ದ್ಯಾಟ್ ಶುಡ್ ಬಿ ಯುವರ್ ಆಬ್ಜೆಕ್ಟಿವ್. ಅದು ಬಿಟ್ಟರೆ this will help you out quite a lot, and a lot of you might already be doing it. Separate notebooks na maintain ಮಾಡಿ. ಓಕೆ, ಬಯಾಲಜಿಗೆ ಸೆಪ್ರೇಟ್ ನೋಟ್ಬುಕ್ನ ಮೇಂಟೈನ್ ಮಾಡಿ, ಕೆಮಿಸ್ಟ್ರಿಗೆ ಸೆಪ್ರೇಟ್ ನೋಟ್ಬುಕ್ಕು, ಫಿಸಿಕ್ಸಿಗೆ, ಕಂಪ್ಯೂಟರ್ ಸೈನ್ಸಿಗೆ ಎಲ್ಲದಕ್ಕೂ ಸೆಪ್ರೇಟ್ ನೋಟ್ಬುಕ್ಸ್ನ ಮಾಡಿ. ಕಾಲೇಜಲ್ಲಿ ಬಂದುಬಿಟ್ರೆ ಆ ಅಭ್ಯಾಸ ಏನಿರುತ್ತೆ, ಎಲ್ಲದನ್ನೂ ಒಂದೇ ನೋಟ್ಬುಕ್ಕಲ್ಲಿ, ಕಾಲೇಜಿಗೆ ಬರೀ ಒಂದೇ ಒಂದು ನೋಟ್ಬುಕ್ ತೊಗೊಂಡು ಹೋಗ್ತೀನಿ ಆ ಸ್ಟೈಲಿಗೋಸ್ಕರ ಅನ್ನೋ ಆ ಎಫರ್ಟಿನಲ್ಲಿ ನೀವು ನಿಮ್ಮ ಸ್ಟಡೀಸ್ನ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಬೇಡಿ. ಸೆಪ್ರೇಟ್ ನೋಟ್ಬುಕ್ಸ್ ಇಟ್ಕೊಳ್ಳಿ. ಸೆಪ್ರೇಟ್ ನೋಟ್ಬುಕ್ಸ್ನ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ. ಯು ವಿಲ್ ನಾಟ್ ಬಿಕಮ್ ಲೆಸ್ ಸ್ಕೂಲ್ ಬಿಕಾಸ್ ಯು ಕ್ಯಾರಿ ಮೋರ್ ಬುಕ್ಸ್. ಓಕೆ, ಯು ವಿಲ್ ಓನ್ಲಿ ಬಿ ಲೆಸ್ when you don't have knowledge. Okay, so try to make separate notebooks for every subject. Okay, next banana major, this is most important for you, it is study notes. Okay, study notes most important ಆಗಿರುತ್ತೆ ನಿಮಗೆ. ಹೇಗೆ ಯಾವ ಟ್ಯಾಕ್ಟಿಕ್ಸ್ನ ಯೂಸ್ ಮಾಡಿಕೊಂಡ್ರೆ ಒಳ್ಳೆ ಸ್ಟಡಿ ನೋಟ್ಸ್ ಮಾಡ್ಬೋದು ಅಂತ ನಾವು ನೋಡೋಣ ಇಲ್ಲಿ. ಓಕೆ, ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಸ್ಟಡಿ ನೋಟ್ಸ್? ನೀವು ಸ್ಟಡಿ ನೋಟ್ಸಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಎಲ್ಲ ಇನ್ಫಾರ್ಮೇಷನ್ನ ಹಾಕುವಂಥ ನೆಸೆಸಿಟಿ ಇರೋದಿಲ್ಲ. ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಸ್ಟಡಿ ನೋಟ್ಸ್? ದ ಆಬ್ಜೆಕ್ಟಿವ್ ಆಫ್ ಸ್ಟಡಿ ನೋಟ್ಸ್ ಇಸ್ ರಿವಿಷನ್. ಓಕೆ, ರಿವಿಷನ್ನಿಗೋಸ್ಕರ ನೀವು ಸ್ಟಡಿ ನೋಟ್ಸ್ನ ಮಾಡ್ತೀರಾ, ಪರಿಷ್ಕರಣೆಗೋಸ್ಕರ ಈ ಟಿಪ್ಪಣಿಗಳನ್ನ ನೀವು ಮಾಡ್ತೀರಾ. ಓಕೆ, ಸೊ ರಿವಿಷನ್ನಿಗೆ ಏನು ಇಂಪಾರ್ಟೆಂಟು, ಯಾವ ಇನ್ಫಾರ್ಮೇಷನ್, ಯಾವ ಕೀವರ್ಡ್ಸು ರಿವಿಷನ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಮಾತ್ರ ಬರ್ಕೋಬೇಕು. ಸಿಸ್ಟಮ್ಯಾಟಿಕ್ಸ್ ಏನು? ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್ ದಟ್ ಇಸ್ ಬೇಸ್ಡ್ ಆನ್ ಫೈಲೋಜೆನೆಟಿಕ್ ರಿಲೇಷನ್ಶಿಪ್ಸ್. ಸೊ ಸಿಸ್ಟಮ್ಯಾಟಿಕ್ಸ್, ಫೈಲೋಜೆನೆಟಿಕ್ ರಿಲೇಷನ್ಶಿಪ್ಸ್ ಇಷ್ಟೇ ಬರ್ಕೊಳ್ಳೋದು. ಏನು ನಾಮನ್ ಕ್ಲೇಚರಿನ ರೂಲ್ಸ್ ಏನು? ಲ್ಯಾಟಿನ್ ಅಲ್ಲಿ ಇರಬೇಕು, 2 ಸೆಪ್ರೇಟ್ ನೇಮ್ಸ್ ಬರಿಬೇಕು, ಜೀನಸ್ ಸ್ಪೆಸಿಫಿಕ್ ಎಪಿಥೆಟ್ ಸೆಪ್ರೇಟ್ ಆಗಿರುತ್ತೆ, ಏನು ಅಂಡರ್ಲೈನ್ ಮಾಡಬೇಕು ಅಥವಾ ಇಟಾಲಿಸೈಸ್ ಮಾಡಬೇಕು. ಓನ್ಲಿ ದೀಸ್ ಮೇಜರ್ ಪಾಯಿಂಟ್ಸ್ನ ಯು ಆರ್ ಗೋಯಿಂಗ್ ಟು ರೈಟ್. ಬಿಕಾಸ್ ರಿವಿಷನ್ ಮಾಡಬೇಕಾದ್ರೆ ನೀವು ಪೂರ್ತಿ ಎಲ್ಲ ಓದ್ತೀರಾ ಅಂದರೆ ಟೆಕ್ಸ್ಟ್ ಬುಕ್ನೇ ಓದ್ಕೋಬಹುದು, ನೋಟ್ಸಿನ ಪ್ರಯೋಜನನೇ ಇರೋದಿಲ್ಲ. ಓಕೆ, ಸೊ ದ್ಯಾಟ್ ಇಸ್ ವೈ ಓನ್ಲಿ ದ ಮೇಜರ್ ಇನ್ಫಾರ್ಮೇಷನ್ನ ಕಂಡೆನ್ಸ್ ಮಾಡಿ, ಚಿಕ್ಕದು ಮಾಡಿ, ಇಂಪಾರ್ಟೆಂಟ್ ಕೀವರ್ಡ್ಸ್ನ ಮಾತ್ರ ನೀವು ನೋಟ್ಸಲ್ಲಿ ಬರ್ಕೋತೀರಾ. ಓಕೆ, ಸೆಂಟೆನ್ಸಸ್ ಬೇಡ. ಓಕೆ, ಸೆಂಟೆನ್ಸಸ್ನ ಆದಷ್ಟು ಯೂಟಿಲೈಸ್ ಮಾಡಬೇಡಿ, ಆದಷ್ಟು ಪಾಯಿಂಟರ್ಸ್ನ ಯೂಟಿಲೈಸ್ ಮಾಡಿ. ಶಾರ್ಟ್ ಸೆಂಟೆನ್ಸಸ್, ಪೂರ್ತಿ ಲಾಂಗ್ ಸೆಂಟೆನ್ಸಸ್ನ ಬರೆಯುವಂಥ ಅವಶ್ಯಕತೆ ಇಲ್ಲ ಇನ್ ಯೋರ್ ನೋಟ್ಸ್. ನೆಕ್ಸ್ಟ್, ಬ್ರೇಕ್ ಚಾಪ್ಟರ್ಸ್ ಇಂಟು ಸೆಗ್ಮೆಂಟ್ಸ್. ಓಕೆ, ಇದು 10th ಸ್ಟ್ಯಾಂಡರ್ಡ್ ಲೈಫ್ ಪ್ರೊಸೆಸಸ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಬಟ್ ಯು ಕ್ಯಾನ್ ಟೇಕ್ ಎನಿಥಿಂಗ್. ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ತುಂಬ ದೊಡ್ಡ ಚಾಪ್ಟರ್ ಅಂತ ಅನ್ನಿಸ್ತಿದೆ ಅಂದರೆ ನೀವು 5 ಕಿಂಗ್ಡಮ್ಸ್ನ ಸೆಪ್ರೇಟಾಗಿ ಒಂದೊಂದು ಪೇಜಸ್ಸಲ್ಲಿ ಹಾಕೋಬಹುದು. ಓಕೆ, ಮೊನೇರಾಗೆ ಮೊನೇರಾಗೆ 1 ಪೇಜ್ ಆಗೋಷ್ಟೇನಿಲ್ಲ, ದ್ಯಾಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಪ್ಲಾಂಟ್ ಕಿಂಗ್ಡಮ್ಗೆ 1 ಪೇಜು, ಆನಿಮಲ್ ಕಿಂಗ್ಡಮ್ಗೆ 1 ಪೇಜು, ಸೆಪ್ರೇಟ್ ಆಗಿ ದೊಡ್ಡ ಚಾಪ್ಟರ್ನ ಚಿಕ್ಕ ಸೆಗ್ಮೆಂಟ್ಸ್ ಆಗಿ ನೀವು ಬ್ರೇಕ್ ಡೌನ್ ಮಾಡಿಬಿಟ್ಟು ಪ್ರತಿಯೊಂದು ಸೆಗ್ಮೆಂಟಿಗೆ ನೋಟ್ಸ್ನ ಮಾಡ್ಕೋಬಹುದು. ಆವಾಗ ಈಸಿಯಾಗಿ ನೀವು ರಿವಿಷನ್ ಮಾಡೋಕ್ಕೆ ಸಾಧ್ಯ ಆಗಿರತ್ತೆ. ಓಕೆ, ಏನು ನಾನು ಹೋಗಿದ ತಕ್ಷಣ ಓಕೆ ಮೊನೇರಾದು ಎಲ್ಲ ಇನ್ಫಾರ್ಮೇಷನ್ 1 ಪಾರ್ಟಲ್ಲಿದೆ, ಪ್ರೊಟಿಸ್ಟಾದು ಎಲ್ಲ ಇನ್ಫಾರ್ಮೇಷನ್ 1 ಪಾರ್ಟಲ್ಲಿದೆ, ಫಂಗೈದು 1 ಪೇಜಲ್ಲಿದೆ, ಪ್ಲಾಂಟೆ ಆನಿಮಾಲಿಯಾ ಒಂದೊಂದು ಪೇಜಲ್ಲಿದೆ ಅಂದಾಗ ಈಸಿಯಾಗಿ ನಾನು ಫ್ಲಿಪ್ ಮಾಡಿಬಿಟ್ಟು ರಿವಿಷನ್ ಮಾಡ್ಬೋದು. ಓಕೆ, ಸೊ ಬ್ರೇಕ್ ಡೌನ್ ಅ ಬಿಗ್ ಚಾಪ್ಟರ್ ಇಂಟು ಸ್ಮಾಲರ್ ಸೆಗ್ಮೆಂಟ್ಸ್ ಆ್ಯಂಡ್ that will make it easier for you to study. ಯೂಸ್ ಕಲರ್ ಆ್ಯಂಡ್ ಹೈಲೈಟರ್. ಆದಷ್ಟು ಬೇರೆ ಬೇರೆ ಕಲರ್ಸ್ನ ಯೂಸ್ ಮಾಡಿ, ಆ್ಯರೋಸು, ಕರ್ವ್ಡ್ ಆ್ಯರೋಸು, ಸ್ಟ್ರೇಟ್ ಆ್ಯರೋಸು, ಡಯಾಗ್ರಾಮ್ಸು, ಸ್ಮಾಲ್ ಮೈಂಡ್ ಮ್ಯಾಪ್ಸು, ಫ್ಲೋ ಚಾರ್ಟ್ಸು, ಇದನ್ನೆಲ್ಲ ಎಷ್ಟು ಜಾಸ್ತಿ ಯೂಸ್ ಮಾಡ್ತೀರಾ ಅಷ್ಟು ಈಸಿಯಾಗಿ ನೀವು ರಿವಿಷನ್ನ
ಮಾಡ್ಬೋದು. ಓಕೆ, ಬೇರೆ ಬೇರೆ ಒಂದು ಹೊಸ ಹೆಡ್ಡರ್ ಸ್ಟಾರ್ಟ್ ಆದಾಗ ಹೊಸ ಕಲರ್ನ ಯೂಸ್ ಮಾಡ್ಕೊಳ್ಳಿ. ಆವಾಗ ಮೊನೇರಾ ಇಂದ ಪ್ರೊಟೆಸ್ಟಾವರೆಗೂ ಡಿಫ್ರೆನ್ಸ್ ಏನಿದೆ, ಅಥವಾ ಇಲ್ಲಿ ಮೊನೇರಾ ಮುಗೀತು, ಇಲ್ಲಿ ಪ್ರೊಟೆಸ್ಟಾ ಸ್ಟಾರ್ಟ್ ಆಗ್ತಿದೆ ಅಂತ ನಿಮಗೆ ಐಡಿಯಾ ಸಿಗುತ್ತೆ. ಓಕೆ, ಯೂಸ್ ಕಲರ್ಸ್ ಆ್ಯಂಡ್ ಹೈಲೈಟರ್ಸ್ ವೆರ್ ಎವರ್ ಯು ಆರ್ ಸ್ಟಾರ್ಟಿಂಗ್ ನ್ಯೂ ಹೆಡ್ಡರ್ಸ್, ನ್ಯೂ ಸಬ್ ಟಾಪಿಕ್ಸ್ ಆ್ಯಂಡ್ ಎವ್ರಿಥಿಂಗ್. ಯೂಸ್ ವಿಜುವಲ್ ಏಡ್ಸ್. ನಾವು ಹ್ಯೂಮನ್ ಬೀಯಿಂಗ್ಸ್ ಏನಿದ್ದಾರೆ ವಿಜುವಲ್ ಲರ್ನರ್ಸ್ ಆಗಿರ್ತಾರೆ. ಈಗ ನಾನು ಯಾವುದೋ ಒಂದು ಇಡೀ ಪೇಜಲ್ಲಿ ಮೊನಾಲಿಸಾ ಬಗ್ಗೆ ನಾನು ಏನಾದರೂ ಡಿಸ್ಕ್ರಿಪ್ಷನ್ ಬರೆದು ಕೊಡೋದಕ್ಕೂ, ಅಥವಾ ಒಂದು ಪೇಜಲ್ಲಿ ಮೊನಾಲಿಸಾದು ಡ್ರಾಯಿಂಗ್ ಮಾಡೋಕ್ಕೂ ದೇರ್ ಇಸ್ ಗೋಯಿಂಗ್ ಟು ಬಿ ಟೂ ವೆರಿ ಡಿಫ್ರೆಂಟ್ ಥಿಂಗ್ಸ್ ಅಲ್ವಾ. ಮೊನಾಲಿಸಾ ಪೇಂಟಿಂಗ್ನ ನೀವು ನೋಡಿದ ತಕ್ಷಣ ಅದರ ಡೀಟೇಲ್ಸ್ ನಿಮಗೆ ಮೆಮರಿಯಲ್ಲಿ ಹೆಚ್ಚಾಗ್ಬಿಡತ್ತೆ. ಅದೇ ಮೊನಾಲಿಸಾದು ಡಿಸ್ಕ್ರಿಪ್ಷನ್ನ 10 ಸತಿ ಓದಿದ್ರೂ ನಿಮ್ಮ ತಲೆಯಲ್ಲಿ ಕೂರೋದಿಲ್ಲ. ಓಕೆ, ದಟ್ ಈಸ್ ಬಿಕಾಸ್ ಹ್ಯೂಮನ್ ಬೀಯಿಂಗ್ಸ್ ಆರ್ ವಿಜುವಲ್ ಲರ್ನರ್ಸ್. ನಾವು ನೋಡಿ ಕಲಿಯೋದು ಸ್ವಲ್ಪ ಜಾಸ್ತಿ ನಮ್ಮ ಮಾನವರಲ್ಲಿ. ಓಕೆ, ಸೊ ದಟ್ ಈಸ್ ವೈ ಫ್ಲೋ ಚಾರ್ಟ್ಸು, ಡಯಾಗ್ರಾಮ್ಸು, ಟೇಬಲ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಕ್ವೆಶ್ಚನ್ಸಿಗೆ ಆದಷ್ಟು ಟೇಬಲ್ಸ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡಿ. ವೈರಸ್ಸು, ವೈರಾಯ್ಡ್ಸು, ಮತ್ತು DNA, RNA, ಇದೆಲ್ಲ ಡಿಫ್ರೆನ್ಸ್ ಬಿಟ್ವೀನ್ ಕ್ವೆಶ್ಚನ್. ಸೊ ಕ್ಲೀನಾಗಿ ಒಂದೊಂದೇ ಬರೆಯೋದ್ರ ಬದಲು ಟೇಬಲ್ಸಲ್ಲಿ ಪಾಯಿಂಟರ್ಸು, DNA ಅಲ್ಲಿ ಡಿಆಕ್ಸಿರೈಬೋಸ್ ಶುಗರ್ ಇರುತ್ತೆ, RNA ಅಲ್ಲಿ ರೈಬೋಸ್ ಶುಗರ್ ಇರುತ್ತೆ, DNA ಅಲ್ಲಿ ಈ ನೈಟ್ರೋಜನಸ್ ಬೇಸ್ ಇರುತ್ತೆ, RNA ಅಲ್ಲಿ ಬೇರೆ ನೈಟ್ರೋಜನಸ್, ಇದರಲ್ಲಿ ಥೈಮಿನ್, ಇದರಲ್ಲಿ ಯುರಾಸಿಲ್. ಸೊ ಈ ರೀತಿ ಡಿಫ್ರೆನ್ಸ್ ಬಿಟ್ವೀನ್ ಟೇಬಲ್ಸ್ನ ಬರ್ಕೊಂಡ್ಬಿಟ್ಟಾಗ ಈಸಿಯಾಗಿ ನೀವು ರಿಕಾಲ್ ಮಾಡಬಹುದು. ಸೊ ಐ ಹ್ಯಾವ್ ಆ್ಯಡೆಡ್ ಅ ಎಕ್ಸಾಂಪಲ್ ಫಾರ್ ಯು. ನೋಡಿ, ರನ್ನಿಂಗ್ ನೋಟ್ಸ್ನ ಮಾಡಬೇಕಾದ್ರೆ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ನೋಟ್ ಇಟ್ ಡೌನ್. ಏನು ಮೇಜರ್ ಆಗಿ ಏನಿದೆ, ಹೊಸ ಹೆಡ್ಡರ್ಸ್ನ ಕಲರ್ಸಲ್ಲಿ ಬರ್ಕೊಂಡಿದ್ದೀವಿ. ಟೀಚರ್ ನರೇಟ್ ಮಾಡಬೇಕಾದ್ರೆ ಮಾಡ್ಕೊಳ್ಳುವಂತಹ ನೋಟ್ಸ್ ಇದು. ಪಾಯಿಂಟ್ ವೈಸ್ ನೋಟ್ಸ್ನ ಮಾಡ್ಕೊಂಡು ಹೋಗ್ಬೋದು. ಕ್ಲೀನ್ ಆಗಿದ್ರೆ ಸಾಕು. ಓಕೆ, ಟೀಚರ್ ಹೇಳೋದೆಲ್ಲ ನಿಮ್ಮ ಪೇಜ್ ಮೇಲೆ ರಿಫ್ಲೆಕ್ಟ್ ಆದರೆ ಸಾಕು. ಇದರಲ್ಲಿ ಡೆಕೋರೇಷನ್ ಅನ್ನೋ ನೆಸೆಸಿಟಿ ಎಲ್ಲ ಇರೋದಿಲ್ಲ. ಬಟ್ ಅದೇ ನೀವು ಸ್ಟಡಿ ನೋಟ್ಸ್ ಮಾಡಿದಾಗ, ಇಲ್ಲಿ ಒಂದು ಸುಮ್ಮನೆ ನಾನು ಲಿವಿಂಗ್ ವರ್ಲ್ಡ್ದು ಒಂದು ಸ್ಟಡಿ ನೋಟ್ಸ್ನ ಜನರೇಟ್ ಮಾಡಿದ್ದೀನಿ. ಸೊ ಸ್ಟಡಿ ನೋಟ್ಸ್ ಇಡೀ ಲಿವಿಂಗ್ ವರ್ಲ್ಡಿನ ಚಾಪ್ಟರ್ ಏನಿದೆ ಮಕ್ಕಳ, ಫುಲ್ಲು ಇಲ್ಲಿ ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಗಿಬಿಟ್ಟಿದೆ. ಕಿಂಗ್ಡಮಿನ ಕ್ಲಾಸಿಫಿಕೇಷನ್ನು, ಟ್ಯಾಕ್ಸೋನಾಮಿಕ್ ಹೈರಾರ್ಕಿ, ಕೆರೋಲಸ್ ಲಿನಿಯಸ್ ಏನಿದ್ದಾರೆ ಫಾದರ್ ಆಫ್ ಟ್ಯಾಕ್ಸೋನಮಿ ಆಗಿದ್ದಾರೆ, ICBN, ICZN, ಮತ್ತು ವಾಟ್ ಎಲ್ಸ್ ಇಸ್ ದೇರ್, ಬಯೋಡೈವರ್ಸಿಟಿ, ಸಿಸ್ಟಮ್ಯಾಟಿಕ್ಸು. ಸೊ ಎಲ್ಲದರದ್ದು ಇನ್ಫಾರ್ಮೇಷನ್ ಒಂದೇ ಒಂದು ಪೇಜಲ್ಲಿ ಸಿಗುತ್ತೆ. ಟೇಬಲ್ಸ್ನ ಯೂಸ್ ಮಾಡ್ಕೊಳ್ಳಿ, ಫ್ಲೋ ಚಾರ್ಟ್ನ ಯೂಸ್ ಮಾಡ್ಕೊಳ್ಳಿ, ಇಲ್ಲಿರೋ ಹಾಗೆ ಡಯಾಗ್ರಾಮ್ಸ್ನ ಯೂಸ್ ಮಾಡ್ಕೊಳ್ಳಿ. All of this will help you out in clearly revising. Okay, ಇದನ್ನೊಂದೇ ಒಂದ್ಸತಿ ನೋಡಿದ ತಕ್ಷಣ ನನಗೆ ಪೂರ್ತಿ ಚಾಪ್ಟರ್ ರಿವಿಷನ್ ಆಗೋಯ್ತು. ಇಲ್ಲಿ ಇನ್ಫ್ಯಾಕ್ಟ್ ಒಂದು ಇದನ್ನ ಕೂಡ ಕೊಟ್ಟಿದ್ದಾರೆ, ನಿಮಾನಿಕ್ನ ಕೂಡ ಕೊಟ್ಟಿದ್ದಾರೆ. ಕಿಂಗ್ ಫಿಲಿಪ್ ಕೇಮ್ ಓವರ್ ಫಾರ್ ಗುಡ್ ಸ್ಟಡೀಸ್. ಮಜಾ ಇದೆಲ್ಲ ನಿಮಾನಿಕ್ಕು. ಇದು ಬಂದು ನಿಮ್ಮ ಕಿಂಗ್ಡಮ್, ಫೈಲಮ್, ಆರ್ಡರು, ಕ್ಲಾಸು ಆರ್ಡರು, ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋಕ್ಕೆ. ಸೊ ಯೂಸ್ ನಿಮಾನಿಕ್ಸ್ ಎಸ್ಪೆಷಲಿ ಇನ್ ಬಯಾಲಜಿ. ಎಷ್ಟು ಜಾಸ್ತಿ ನಿಮಾನಿಕ್ಸ್ ಯೂಸ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ಸೊ ಯೂಸ್ ನಿಮಾನಿಕ್ಸ್ ವೇರ್ ಎವರ್ ಪಾಸಿಬಲ್. ಓಕೆನಾ ಮಕ್ಕಳ? ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ in order to make very good notes. ಓಕೆನಾ? ಓಕೆ, ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು. ಇದು ನಿಮಗೆ ಇಷ್ಟ ಆಯಿತು ಅಂದರೆ ಕೆಳಗೆ ಹೋಗ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನೋಟ್ಸ್ ಅಂತ ಕಾಮೆಂಟ್ ಮಾಡಿ, NOTES ಅಂತ ಕಾಮೆಂಟ್ ಮಾಡಿ. ಹಾಗೂ ಬೇರೆ ಯಾವ ಕಾನ್ಸೆಪ್ಟ್ಸ್ ಬಗ್ಗೆ ವಿಡಿಯೋಸ್ ಬೇಕು ಅಂತ ನೀವು ಹೋಗಿ ನೋಡಿ. ಅದಲ್ಲದೆ ಮಕ್ಕಳ, ನಾನು ರೀಸೆಂಟ್ಲಿ ನಿಮ್ಮ SA1ಗೆ ಹೆಲ್ಪ್ ಆಗಲಿ ಅಂತ ನಮ್ಮ ಬಯಾಲಜಿಗೆ PU1 ಸ್ಟೂಡೆಂಟ್ಸಿಗೆ ಸ್ಪೆಸಿಫಿಕಲಿ ಬಯಾಲಜಿಯಲ್ಲಿ ಚಾಪ್ಟರ್ ವೈಸ್ ಕಾಂಟೆಂಟ್ ಸ್ಟ್ರಾಟಜಿನ ಕೊಟ್ಟಿದ್ದೀನಿ. ಸೊ ನಿಮ್ಮ PU1 ಸ್ಟೂಡೆಂಟ್ಸ್ ಏನಿದ್ದಾರೆ, ನಿಮ್ಮ ಫಸ್ಟ್ 10 ಚಾಪ್ಟರ್ಸ್ ಮೋಸ್ಟ್ ಪ್ರಾಬಬ್ಲಿ SA1ಗೆ ಬರುತ್ತೆ. ಸೊ ಪ್ರತಿಯೊಂದು ಚಾಪ್ಟರ್ನ ಹೇಗೆ ಓದ್ಕೋಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದು ಲಿಂಕ್ ನಿಮಗೆ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಕೊಡ್ತೀನಿ. ಸೊ ಮೇಕ್ ಶೋರ್ ಯು ಗೋ ವಾಚ್ ದಟ್ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡುವಂತಹ ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ ಟುಡೇ. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.